ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಿಚಾರಣೆ ಮುಂದುವರಿತಾ ಇದೆ. ಯಾರ್ಯಾರು ಈಗ ಪೊಲೀಸರು ವಶದಲ್ಲಿದ್ದಾರೆ ನಿಮಗೂ ಗೊತ್ತಿರುವಂಥ ಸಂಗತಿ. ಅದರಲ್ಲಿ 3 ಚಾರ್ಟರ್ಡ್ ಅಕೌಂಟೆಂಟ್ಗಳ ತೀವ್ರ ವಿಚಾರಣೆ ನಡೀತಾ ಇದೆ. CAಗಳು, ಲೆಕ್ಕ ಪರಿಶೋಧಕರು, ಟ್ರಸ್ಟ್ನ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಾ ಇದ್ದಂಥವರೇ ಇವರು 3 ಜನ. ಚಂದನ್ ರೈ, ನರಪತ ಥೋಪಿಯಾ ಮತ್ತು ಅಕ್ಷಯ್. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಲಾಗ್ತಾ ಇದೆ. ನಿಮಗೇನು ಗೊತ್ತಿದೆ, ಏನು ಎತ್ತ, ಹಣ ಎಷ್ಟು ಬಂದಿತ್ತು, ಅದರ ಮೂಲಗಳನ್ನೆಲ್ಲವನ್ನೂ ಕೂಡ ನಮೂದಿಸಿದ್ದೀರಾ, ಹೇಗೆ ಎತ್ತ ಎಲ್ಲವನ್ನೂ ಕೂಡ. Hotel Management with AI. Join IIHM, International Institute of Hotel Management. SIT ಟೀಮ್ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಪ್ರಶ್ನೆ ಮಾಡ್ತಾನೇ ಇದೆ. 3 ಜನರು, ಚಂದನ್ ರೈ, ನರಪತ ಥೋಪಿಯಾ ಮತ್ತು ಅಕ್ಷಯ್, ಈ 3 ಜನ ಇಲ್ಲಿನ CAಗಳು, ಲೆಕ್ಕ ಪರಿಶೋಧಕರು, ಚಾರ್ಟರ್ಡ್ ಅಕೌಂಟೆಂಟ್ಗಳು. ಇನ್ನು 6ನೇ ತಾರೀಕು ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ರಾಮ ಮಂದಿರ ಟ್ರಸ್ಟ್ನ ಇಂಪಾರ್ಟೆಂಟ್ ಮೀಟಿಂಗ್. ಈ ಎಲ್ಲ ಹಗರಣ ಬೆಳಕಿಗೆ ಬಂದಾದ ಮೇಲೆ ಆಗ್ತಿರುವಂಥ ಮೊದಲ ಸಭೆ. ಅಯೋಧ್ಯೆಯ ಮಣಿರಾಮ್ ದಾಸ್ ಕಂಟೋನ್ಮೆಂಟ್ನಲ್ಲಿ ಈ ಸಭೆ ನಡೆಯುತ್ತೆ. ಯಾವ ರೀತಿ ಸುಧಾರಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಗಿರುವಂಥ ಲೋಪಗಳೇನು, ಲೋಪದೋಷಗಳೇನು, ಅದನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗಬೇಕು ಅದ್ರ ಬಗ್ಗೆಯೂ ಕೂಡ ತೀವ್ರ ಚರ್ಚೆ ಆಗ್ತಾ ಇದೆ. ಟ್ರಸ್ಟ್ನ ನಾಯಕತ್ವ, ಆಡಳಿತ, ಆರ್ಥಿಕ ಪಾರದರ್ಶಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಇಬ್ಬರೇನು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕರಿಸಲು ಕೂಡ ಇದು ಕಾರ್ಯಸೂಚಿ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಮಹೇಶ್, ಇದು ಒಂದು ಲೆಕ್ಕದಲ್ಲಿ ಅರಸ್ಕೊಳ್ಳಿಕ್ಕೆ ಆಗದಿರುವಂಥ ಸಂಗತಿ. ಈ ರೀತಿ ದೇವರೆಯಿಂದ ಉದ್ಘಾಟನೆ ಆದಂಥ ದೇವಸ್ಥಾನದಲ್ಲಿ ಅದು ಎಷ್ಟು ಶತಮಾನಗಳ ಹೋರಾಟ, ಆ ಹೋರಾಟದ ಪ್ರತಿಫಲ ರಾಮ ಮಂದಿರ. ಈಗ ಅಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿದೆ ಅಂತಂದರೆ ಏನು ಅರ್ಥ? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ವಿಚಾರಣೆಯೂ ಕೂಡ ತೀವ್ರಗೊಳ್ತಾ ಇರುವಂಥದ್ದು. ಏನಿದೆ ಹೆಚ್ಚಿನ ವಿವರ? ಸಂಗತ್, ಖಂಡಿತ ಏನು ದೇಣಿಗೆ ವಿಚಾರದಲ್ಲಿ ವಿವಾದ ಬಂದ ಬಳಿಕ ಸಾಕಷ್ಟು ಒಂದು ಸಿದ್ಧತೆ ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಈಗ ಸೋಮವಾರ ಸಭೆ ಮಾಡುವಂತದ್ದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಜುಲೈ 6ರಂದು ರಾಮ ಮಂದಿರ ಟ್ರಸ್ಟ್ನ ಮಹತ್ವದ ಸಭೆ ಕೂಡ ಹಮ್ಮಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಇದರಲ್ಲಿ ಕಾರ್ಯಸೂಚಿ ಬಿಡುಗಡೆ ಮೊದಲು ರಾಜೀನಾಮೆ ಏನೀಗ ಚಂಪತ್ ರಾಯ್ ಇರ್ಬೋದು ಮತ್ತೆ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕರಿಸ್ತಾರೆ. ಮತ್ತೆ ಮುಂದೆ ಯಾರು ಬರ್ಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಪರಿಣಾಮವಾಗಿ ಟ್ರಸ್ಟ್ನ ನಾಯಕತ್ವ ಮತ್ತೆ ಈಗ ಸಾಕಷ್ಟು ದೇಶಾದ್ಯಂತ ವಿವಾದ ಬಂದಂತ ಬಳಿಕ ದೇವಾಲಯ ಆಡಳಿತ ಮಂಡಳಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾ, ಮತ್ತೆ ಆರ್ಥಿಕ ಪಾರದರ್ಶಕ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ಮಹತ್ವದ ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಸಭೆಯಲ್ಲಿ ಪ್ರಮುಖ ಕಾರ್ಯಸೂಚನೆ ಮೊದಲ ಈ ಒಂದು ಟ್ರಸ್ಟ್ನ ಏನು ರಾಜೀನಾಮೆಗಳನ್ನ ಅಂಗೀಕರಿಸಿರುವಂತದ್ದು, ಮತ್ತೆ ಬದಲಾಗಿ ಯಾರನ್ನ ನೇಮಕ ಮಾಡ್ಬೇಕು ಅನ್ನೋದು. ಸುಮಾರು ಜುಲೈ 6ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಒಂದು ಸಭೆ ಕೂಡ ಹಮ್ಮಿಕೊಳ್ಳಿರುವಂತದ್ದು. ಪ್ರಮುಖವಾಗಿ ಈಗ ದೇಶಾದ್ಯಂತ ವಿವಾದ ಸುತ್ತಿಕೊಂಡ ಬಳಿಕ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ RSS ಕೂಡ ಮೌನ ಮುರಿದಿರುವಂತದ್ದು. ಹೀಗಾಗಿ ಮತ್ತೊಂದು ಕಡೆ SIT ಕೂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಅವರು ವಶಕ್ಕಿದ್ದಂತ ಹಣ ಆಗಿರ್ಬೋದು ಮತ್ತೆ ಆಭರಣಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಈಗ ಸೋಮವಾರ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.